ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು. ಈ ಪ್ರಾಪರ್ಟಿ ನಮಗೆ ಅಂಜನಪುರದಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ನಮಗೆ 1.9 ಇಂದ 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಗೂಗಲ್ ಮ್ಯಾಪ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ ಈ ಪ್ರಾಪರ್ಟಿ ಗೇಟ್ ಇಂದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ 9 ನಿಮಿಷ 2 ವೀಲರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ತೋರಿಸಿರುವಂತದ್ದು. ಬರೀ 9 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಟು ಈ ಬಿಲ್ಡಿಂಗ್ ಗೆ ನಮಗೆ ಡಿಸ್ಟೆನ್ಸ್ ಇರುವಂತದ್ದು. ಬರೀ 1.9 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಇದು ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಲೊಕ್ಯಾಲಿಟಿನ ನೋಡಬಹುದು. ಆಲ್ಮೋಸ್ಟ್ ನಮಗೆ ಒಂದು 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕ್ಯಾಲಿಟಿಲಿ ನಮಗೆ ಈ ಪ್ರಾಪರ್ಟಿ ಇದೆ. ಇದು ಬಿಡೆ ಪ್ರಾಪರ್ಟಿ ಆಗಿದೆ. ಹೋಗೋ ವೈಟಿಗೆ 90% ಲೋನ್ ಆಗುವಂತಹ ಡಾಕ್ಯುಮೆಂಟ್ ಈ ಪ್ರಾಪರ್ಟಿ ಆಗಿರುವಂತದ್ದು. ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ರನ್ನಿಂಗ್ ಇದೆ. ಎಂಟ್ರೆನ್ಸ್ ಅಲ್ಲಿ ಗೇಟ್ ನಮಗೆ 2 ಗೇಟ್ಗಳು ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಗೇಟು, ಇನ್ನೊಂದು ವಾಕಿಂಗ್ ಗೇಟು. ವಾಕಿಂಗ್ ಗೇಟ್ ಹತ್ರ ನಮಗೆ ಕಾವೇರಿ ವಾಟರ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ನಮಗೆ ನೇಮ್ ಬೋರ್ಡ್ ಒಂದು ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಟೈಲ್ ಕೊಟ್ಟಿರುವಂತದ್ದು. ಇದೆಲ್ಲ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಬರುತ್ತೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಸ್ಟ್ರಕ್ಚರ್ ಪಾಯಿಂಟ್, ಬಾಲ್ಕನಿಗಳಿಗೆ ನಮಗೆ ಟಫನ್ ಗ್ಲಾಸ್, ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಹೀಗಿದೆ ಫ್ರಂಟ್ ಎಲಿವೇಶನ್. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ವಿತ್ ಗ್ಯಾಸ್ ಪ್ರಾವಿಷನ್, ಸಂಪು ವಿತ್ ಬೋರ್ವೆಲ್ ವಿತ್ ಕಾವೇರಿ ಮೀಟರ್ ಗೆ ಆಕ್ಸೆಸಬಲ್ ಆಗಿ 2 ಪೈಪ್ಗಳು, ಮೇಂಟೆನೆನ್ಸ್ ಗೋಸ್ಕರ 2 ಟ್ಯಾಪ್ ವಿತ್ ಗ್ಯಾಸ್ ಪ್ರಾವಿಷನ್. ಇದೆಲ್ಲದ್ರ ಜೊತೆಗೆ ಒಂದು ಗಾರ್ಡನ್ ಏರಿಯಾ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಕೆಳಗಡೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ ಇಲ್ಲಿ ಒಂದು 4 ಫೀಟ್ ಒಳಗಡೆ ನಮಗೆ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಿಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಒಂದು ಗಾರ್ಡನ್ ಏರಿಯಾಗೆ ಇದೊಂದು 3 ಲೈಟ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ವೈಸ್ ಅಲ್ಲಿ ಒಂದು ಲುಕ್ ವೈಸ್ ಅಲ್ಲಿ ಚೆನ್ನಾಗಿರ್ಲಿ ಅಂತ ಹಿಂದೆಗಡೆ ನಮಗೆ ಆಸ್ ಯೂಶುವಲ್ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ಆ ಸೆಟ್ ಬ್ಯಾಕ್ ಕೂಡ ನಮಗೆ ಹಿಂದೆಗಡೆಯಿಂದ ಯಾರು ನಮಗೆ ಮನೆ ಒಳಗಡೆ ಬರ್ದಿರೋ ತರ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಒಂದು ಕಾಮನ್ ವಾಶ್ರೂಮ್, ಒಂದು ಎಮರ್ಜೆನ್ಸಿ ಪರ್ಪಸ್ಗೆ ನೋಡಿ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಒಂದು ನಮಗೆ ಪ್ರಾವಿಷನ್ ಮಾಡ್ಕೊಡ್ತಾರೆ. ವಾಲ್ಗಳಿಗೆ ವೆಟ್ರೋಫಿಟಲ್ಸ್, ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ಗೆ ಯೂಸ್ ಮಾಡಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದು 2030 ಕಟ್ಟಿರೋದು. ಫುಲ್ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ 2 ಕಾರ್ಗಳ ಜೊತೆಗೆ 4 ರಿಂದ 5 2 ವೀಲರ್ ಕೂಡ ನಾವು ಆರಾಮಾಗಿ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗಿದೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಈ ಲೆವೆಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಆಗಿರೋದ್ರಿಂದ ವಾಟರ್ಗೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಇರೋದಿಲ್ಲ. ಇನ್ನ ಗ್ಯಾಸ್ ಪ್ರಾವಿಷನ್ ಈ ಸ್ಟೇರ್ ಕೇಸ್ ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ನಮಗೆ ಸ್ಟೇರ್ ಕೇಸ್ ಇದೆ, ಆ ಸ್ಟೇರ್ ಕೇಸ್ಗೆ ಲಪತ್ರ ಗ್ರಾನೈಟ್, ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಫ್ಲೋರಿಂಗ್ ಗೆ ಮೇಂಟೆನೆನ್ಸ್ ಗೋಸ್ಕರ ವಿತ್ ಟೈಲ್ ಕೂಡ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿ ನಮಗೆ ಈ ಸ್ಟೇರ್ ಕೇಸ್ ಬಂದಿದೆ. ಇಲ್ಲಿ ನೋಡಿ, ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ವಾಸ್ಕಲ್ ಬಂದು ನಮಗೆ 4x9 ನ ಯೂಸ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ಇಲ್ಲಿ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ವೈಸ್ ಅಲ್ಲಿ ಆಗಲಿ, ಲುಕ್ ವೈಸ್ ಅಲ್ಲಿ ಆಗಲಿ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕಾರಿಡಾರ್ ಕೂಡ ನಮಗೆ ಸೇಮ್ ಆಸ್ ಹಿಂಗೆ ಇದೇ ಮೆಜರ್ಮೆಂಟ್ ಅಲ್ಲಿ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಸೆಮ್ಮಿ ಗಾರ್ಡನ್ ಏರಿಯಾ ತರ ಏನಾದ್ರು ನಾವು ಇಟ್ಕೊಳ್ತೀವಿ, ಇಲ್ಲ ವಾಸ್ತು ಗಿಡಗಳನ್ನ ಏನಾದ್ರು ನಾವು ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಇಟ್ಕೋಬಹುದು. ಟಫನ್ ಗ್ಲಾಸ್, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡೋದ್ರಲ್ಲ ವೀಕ್ಷಕರೇ, ವಾಸ್ಕಲ್ ಸೈಜ್ ಬಂದು ನಮಗೆ 4x9 ಬರುತ್ತೆ. ಗೇಜ್ ನಮಗೆ ಈ ತರ ಇದೆ. ಸೆಂಟ್ರಲ್ಲಿ ಈ ತರ ಗ್ರಾನೈಟ್ ಟ್ರೇಡಿಂಗ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ರೋಫೈಟಲ್ಸ್ ನ ಟ್ರೇಡಿಂಗ್ ನ ಕೊಟ್ಟಿರುವಂತದ್ದು. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಎದುರುಗಡೆಗೆ ಕೂಡ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಒಂದು ಪಾರ್ಟಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ಕಾರ್ನರ್ ಅಲ್ಲಿ ನಮಗೆ ವಿತ್ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಆ ಲೈಟ್ ಏನಾದ್ರು ಆನ್ ಆದ್ರೆ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಆಗುತ್ತೆ. ಅದನ್ನ ಸ್ವಲ್ಪ ಕೆಲಸ ಇರೋದ್ರಿಂದ ಅದನ್ನ ನಮಗೆ ಪೆಂಡಿಂಗ್ ಬಿಟ್ಕೊಂಡಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಅಷ್ಟು ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಇದೆ. ಇನ್ನ ರೋಡ್ ಸೈಡ್ಗೆ ದೊಡ್ಡದಾಗಿರುವಂತಹ ವಿಂಡೋ ವಿತ್ ವೆಂಟಿಲೇಷನ್ಗೂ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಶಟರ್ಸ್ ಕೂಡ ನಮಗೆ ಟೀ ಕುಡ್ ಬರುತ್ತೆ. ಈ ವಾಸ್ಕಲ್ ಪಕ್ಕದಲ್ಲಿ ಕೂಡ ನಮಗೆ ಬೀಡಿಂಗ್ ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಒಂದು 4 ಇಂಚಲ್ಲಿ ನಮಗೆ ತಗೊಂಡಿರುವಂತದ್ದು ಈ ಬೀಡಿಂಗ್ ವರ್ಕ್. ಇನ್ನ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿ ಏನು ನಮಗೆ ಮೆಜರ್ಮೆಂಟ್ ಅಲ್ಲಿ ಏನು ದೊಡ್ಡದು ಇವತ್ತು ಪ್ರೆಸೆಂಟ್ ಟ್ರೆಂಡ್ ಏನು ದೊಡ್ಡ ಟಿವಿ ಇದೆಯಲ್ಲ, ಆ ದೊಡ್ಡ ಟಿವಿನ ನಾವು
ಮೌಂಟ್ ಮಾಡ್ಕೊಬೋದು ಅಷ್ಟು ಜಾಗ ಇದೆ. ಬ್ಯಾಕ್ಗ್ರೌಂಡ್ ಫುಲ್ಲು ನಮಗೆ ಇಂಟೀರಿಯರ್ ಡಿಸೈನ್ ತೊಗೊಂಡಿದ್ದಾರೆ. ಇನ್ನು ಕೆಳಗಡೆ ವೈಸಲ್ಲಿ ಸ್ಟೋರೇಜ್ ವೈಸಲ್ಲಿ ಕೂಡ ನಮಗೆ ತೊಗೊಂಡಿರೋಂಥದ್ದು. ಇಲ್ಲಿ ಇಂಟೀರಿಯರ್ ಡಿಸೈನ್ ನೋಡಿ ಹಾಫ್ ಸರ್ಕಲ್ ಮಾಡಿದ್ದಾರೆ. ಮೇಲ್ಗಡೆ ಕೆಳಗಡೆ ವಿತ್ ಸ್ಟೋರೇಜು, ಮೇಲ್ಗಡೆ ಕೂಡ ನಮಗೆ ಡೆಕೋರೇಷನ್ ಐಟಮ್ ಇಟ್ಕೊಳ್ಳೋದಕ್ಕೆ ಜಾಗ. ಇದು 3 ಪರ್ಗೋಲಗಳು ಕೂಡ ನಮಗೆ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿ ಒಂದು ಗ್ಲಾಸಿ ಡೋರ್ ಇದೆಯಲ್ಲ, ಅಲ್ಲಿ ಬಂದು ನಮಗೆ ಸೆಟಪ್ ಬಾಕ್ಸ್ಗಳು ಇಲ್ಲಾಂದರೆ CC ಕ್ಯಾಮ್ರಾ ರಿಸೀವರ್ಸ್ ಎಲ್ಲ ನಮಗೆ ಈ ಪೋರ್ಷನಲ್ಲಿ ಪ್ರಾವಿಷನ್ ಮಾಡಿಟ್ಟಿದ್ದಾರೆ. ಆರಾಮಾಗಿ ನಾವು 90 ಡಿಗ್ರಿಲಿ ಟಿವಿ ನೋಡ್ಬೋದು. ಆ ಥರ ಟಿವಿ ಯೂನಿಟ್ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಇದ್ರ ಪಕ್ಕದಲ್ಲಿ ನಮಗೆ ದೇವ್ರ ಮನೆ, ಪೂಜಾ ಮನೆ ನೋಡ್ಬೋದು. ವಾಲ್ಗಳಿಗೆ ಮಾಮೂಲಿ ಎಲ್ಲ ಮನೆಗಳಿಗೂ ತುಂಬ ಪ್ರಿಫರ್ ಮಾಡೋದು ವೈಟ್ ಟೈಲ್ದು. ಸೇಮ್ ವೈಟ್ ಟೈಲ್ನ ಯೂಸ್ ಮಾಡಿದರೆ ಬಾರ್ಡರ್ಗಳಿಗೆ ಗೋಲ್ಡ್ ಫಿನಿಶಿಂಗ್ನ ಮೆಟಲ್ನ ಯೂಸ್ ಮಾಡಿರುವಂಥದ್ದು. ಕ್ವಾರ್ಟ್ಸ್ ಗ್ರಾನೈಟ್ನ ಯೂಸ್ ಮಾಡಿದರೆ ಕೆಳಗಡೆ ನಮಗೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜು. ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಜಾಗ ಇದೆ. ಇದು ಬಂದು ನಮಗೆ ಟೀಕುಡ್ ಫ್ರೇಮು, ಟಫನ್ ಗ್ಲಾಸು ವಿತ್ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಸ್ಕಲು, ಒಬ್ರು ಕುತ್ಕೊಳ್ಳೋದಕ್ಕೆ ಜಾಗ ವಿತ್ ಗ್ರಾನೈಟ್ ಫ್ಲೋರಿಂಗು, ವಾಲ್ಗಳಿಗೆ ಟೈಲು, ಮೇಲ್ಗಡೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ಅದು ಕೂಡ ನಮಗೆ ಗೋಪುರ ಶೈಲಿಯಲ್ಲಿ ಮಾಡಿರುವಂಥದ್ದು. ಇದು ಪೂಜಾ ಮನೆ ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ನಮಗೆ ಬರುತ್ತೆ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರಾವಿಷನ್ ಮಾಡಿದರೆ. ವಾಸ್ತು ಪ್ರಕಾರ ಆಗ್ನೇಯದಲ್ಲಿ ಕಿಚನ್ ಇದೆ. ಈಸ್ಟ್ ಡೈರೆಕ್ಷನ್ ಅಲ್ಲಿ ಅಡುಗೆ ಮಾಡೋ ಥರನೇ ಈ ಪೋರ್ಷನ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುವಂಥದ್ದು. ಗ್ಯಾಸ್ಗೆ ಅಲ್ಲೊಂದು ಪೈಪ್ ಕೊಟ್ಟಿದ್ದಾರೆ ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿರುವಂಥದ್ದು. ಅದು ಕೂಡ ನಮಗೆ 40 mm ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ ತಿಕ್ಕು ಬಂದು. ಮೇಲ್ಗಡೆ ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ಪಾರ್ಟಿಷನ್ ಮಾಡಿರುವಂಥದ್ದು ವಿತ್ ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಿತ್ ಹೈಡ್ರೋಲಿಕ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಹೈಡ್ರೋಲಿಕ್ ವಿತ್ ಬಟರ್ಫ್ಲೈ ಇಂಚಸ್ ಕೂಡ ನಮಗಿದೆ. ಇದು ಬಂದು ಕೂಡ ನಮಗೆ ವಿತ್ ಸ್ಟೋರೇಜ್ ಬರುತ್ತೆ. ಅಕ್ವಾ ಕಡೆಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ಜಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ದೊಡ್ಡ ಐಟಮ್ಸ್ ಗಳಿಗೆ ವಿತ್ ಸ್ಟೋರೇಜ್ ಗಳಿಗೆ ಇಟ್ಕೊಳ್ಳೋಕೆ ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಯುಟಿಲಿಟಿ ನೋಡೋಣ. ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ, ಡಿಶ್ ವಾಶು, ವಾಷಿಂಗ್ ಮಿಷಿನು, ಒಂದು ಸಿಂಕು, ಏನ್ ಬೇಕಾದ್ರೂ ನಾವು ಹಾಕೋಬಹುದು ಅಷ್ಟು ಜಾಗ ಇದೆ. ಮೇಂಟೆನೆನ್ಸ್ಗೋಸ್ಕರ ಟೈಲ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ, ವಿತ್ ಇನ್ಲೈಟ್ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ಈ ತರ ಇದೆ. ಇದು ಜಸ್ಟ್ ಒಂದು ಯುಟಿಲಿಟಿ ಪರ್ಪಸ್ಗೆ. ಕಾಮನ್ ವಾಶ್ರೂಮ್ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಮನೆಗಳಿಗೆ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಡೈನಿಂಗ್ ಏರಿಯಾ. ಇಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ 2 ಪಾಯಿಂಟ್ಗಳಿದೆ. ಒಂದು ಇಲ್ಲಿ 32 ಆಂಪ್ ಹೊಂದಿರುವಂಥದ್ದು, ಈ ಪೋರ್ಷನ್ 32 ಆಂಪ್ ಹೊಂದಿರುವಂಥದ್ದು. ನಮ್ಗೆ ಹೇಗೆ ಬೇಕೋ ಹಾಗೆ, ಎಲ್ಲಿ ಬೇಕೋ ಹಾಗೆ, ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಹೆಂಗ್ ಬೇಕಾದ್ರೂ ಅದನ್ನ ಮಾಡಿಫೈನ ಮಾಡ್ಕೋಬಹುದು. ಆ ಪೋರ್ಷನ್ ಅಲ್ಲಿ ಕಿಚನ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಒಂದು 5 ಸೀಟರ್ ಡೈನಿಂಗ್ ಟೇಬಲ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಡೈನಿಂಗ್ ಏರಿಯಾ. ಈ ಸ್ಟೇರ್ಕೇಸ್ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ವಿತ್ UPS ಪಾಯಿಂಟ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇದು ನೋಡಿ, ಇದು ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋಕೆ ಮಾಡಿರುವಂತಹ ಇಂಟೀರಿಯರ್ ಡಿಸೈನು. ಇಲ್ಲಿ ನಮಗೆ ವಾಲ್ಗೊಂದು ಟೈಲು, ಕೆಳಗಡೆ ಒಂದು ಆಂಟಿಸ್ಕೆಟ್ ಕೊಟ್ಟಿದಾರಲ್ಲ, ಇಲ್ಲಿ ಬಂದು ನಮಗೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಬಂದು ನಮಗೆ ಸ್ಟೋರೇಜ್ ವೈಸ್ ಅಲ್ಲಿ ವಿತ್ ಪ್ಯಾಂಟರ್ ಕೂಡ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಸೇಮ್ ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ಗೆ ಮಾಡಿರುವಂತಹ ಒಂದು ಅಟ್ಯಾಚ್ ಬಾತ್ರೂಮು. ಬಟ್ ಮೈನ್ ಡೋರ್ ಬಂದು ನಮಗೆ ಇನ್ನರ್ ಅಲ್ಲೇ ಬರುತ್ತೆ. ಮನೆ ಒಳಗಡೆ ಮೈನ್ ಡೋರ್ನ ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಯುಟಿಲಿಟಿ ಒಳಗಡೆಗೆ ಹೋಗಿ ಒಳಗಡೆ ಬರೋ ಥರ ಇಲ್ಲ. ಆಸ್ ಯೂಶುವಲ್ ನಮಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಬಿಡಿ. ಆ ಥರ ಪ್ರಾವಿಷನ್ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕಂಪ್ಲೀಟ್ ಆಗಿರುವಂಥದ್ದು. ಈ ಬೈಫರ್ಕೇಶನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಫೋಟೋ ಫ್ರೇಮ್ ವರ್ಕುಗಳು ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ತಗೊಂಡಿದ್ದಾರೆ. ಚೆನ್ನಾಗಿದೆ. ಬಟ್ ಏನು ಅಂದರೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗು ಈಸ್ಟ್ ಡೋರ್ ಆಗಿರೋದ್ರಿಂದ ಹಾಲು ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇನ್ನರ್ ಸ್ಟೇರ್ ಕೇಸ್ ಕೂಡ ಅಷ್ಟೇ ವೀಕ್ಷಕರೇ, 4 ಅಡಿ ಬಿಟ್ಟಿದ್ದಾರೆ. ವಿತ್ 45 mm ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂಥದ್ದು ಈ ಪೋರ್ಷನ್ ಅಲ್ಲಿ. ಎಂಟ್ರಿ ಆಗ್ತಾ ಇದ್ದಂಗೆ ಸ್ಟಡಿ ಯೂನಿಟು, ಕೆಳಗಡೆ ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಈ ಪೋರ್ಷನ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ಗಳು, ಸ್ಟೋರೇಜು, ಮೇಲ್ಗಡೆ ಬುಕ್ ರಾಕೋಗಳ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. 2 ವಿಂಡೋಗಳನ್ನ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಅದು ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ.
2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಲಾಫ್ಟು, ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅದ್ರ ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಫ್ಲಶ್ ಡೋರು ವಾಟರ್ ಪ್ರೂಫ್ ಬರುತ್ತೆ. ವಾಸ್ಕಲ್ ಬಂದು ನಮಗೆ ಟೀ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟರ್ಸ್ನ ಯೂಸ್ ಮಾಡಿರುವಂಥದ್ದು. ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದರೆ, ಬೇಕು ಅಂದರೆ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮು. ಎಕ್ಸಾಕ್ಟ್ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮು ಈ ಬೆಡ್ರೂಮು. ಇದ್ರ ಆಪೋಸಿಟ್ ಅಲ್ಲಿ ಬರೋದೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಸ್ಪೇಷಿಯಸ್ ಆಗಿ ನಮಗೆ ಬಂದಿರೋದ್ರಿಂದ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು ವಿತ್ ಡ್ರೆಸ್ಸಿಂಗು, ಡ್ರಾಯರ್ ಬಾಕ್ಸು, POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದೆ. ವಿಂಡೋ ಕೂಡ ನಮಗೆ ದೊಡ್ಡದಾಗಿದೆ. ಇದು ನಮಗೆ ರೋಡ್ ಸೈಡ್ಗೆ ಬರೋದ್ರಿಂದ ವಿಂಡೋಗಳು ಕೂಡ ನಮಗೆ ದೊಡ್ಡದಾಗಿರುವಂಥದ್ದು. ಅದು ಕೂಡ ನಮಗೆ 2-ವೇ ಗ್ಲಾಸ್ ಹಾಕೊಟ್ಟಿದ್ದಾರೆ. ಔಟ್ರಿಂದ ಇನ್ನರ್ ನಮಗೆ ಕಾಣಿಸದಿರುವಂತಹ ಕೂಲಿಂಗ್ ಗ್ಲಾಸ್ನ ನಮ್ಗೆ ಹಾಕೊಟ್ಟಿರುವಂಥದ್ದು. ಇದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆಂಟಿಸ್ಕೈಡ್ ವೆಟ್ರೋಫಿಟಲ್ಸು, ಫ್ಲೋರಿಂಗ್ಗೆ ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸು, ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡು ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ನ ಮಾಡಿರುವಂಥದ್ದು. ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ. ಓಕೆ, ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಾಲ್ಕನಿಗೆ ಪ್ರೊವಿಷನ್ ಮಾಡಿದ್ದಾರೆ. ಇದು ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮು, ಒಂದು ಸ್ಟಡಿ ಯೂನಿಟು. ಬನ್ನಿ ವೀಕ್ಷಕರಿಗೆ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಹಾಗೆ ಕಂಟಿನ್ಯೂ ಆಗಿದೆ. ರೈಟ್ ಸೈಡ್ ಅಲ್ಲಿ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. 3ನೇ ಫ್ಲೋರ್ಗೆ ಎಂಟ್ರಿ ಆದ್ರೆ ಕೆಳಗಡೆ ಹೇಗಿತ್ತು ಸೇಮ್ ಆಸ್ ಇಟ್ ಇಸ್ ಆಗಿ ನಮಗೆ ಸ್ಟಡಿ ಯೂನಿಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ನಮಗೆ ಇನ್ನೊಂದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್, ಏನು ಚೇಂಜಸ್ಸೇ ಇಲ್ಲ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋ ಅಷ್ಟು ಜಾಗ, 2 ವಿಂಡೋ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಡ್ರೆಸ್ಸಿಂಗು, 2 ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಲಾಫ್ಟು, POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಆಸ್ ಇಟ್ ಇಸ್, ಕಾಪಿ ಪೇಸ್ಟ್ ಕೆಳಗಡೆ ಏನಿತ್ತಲ್ಲ ಸೇಮ್ ಆಸ್ ಇಟ್ ಇಸ್ ಇದೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಇದನ್ನ ನಾವು ಗೆಸ್ಟ್ ರೂಮು, ಹೋಮ್ ಥಿಯೇಟರ್ ರೂಮು, ಜಿಮ್ ರೂಮು ಆ ಥರ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಇಲ್ಲ ಆರಾಮಾಗಿ ಒಂದು 2 ಕಿಂಗ್ ಸೈಜ್ ಕಾಟ್ಗಳು ಹಾಕಿದ್ರೆ ಆರಾಮಾಗಿ ಒಂದು 10 ಜನ ಮಲ್ಕೋಬೋದು, ಆ ಥರ ಪ್ರಾವಿಷನ್ ಕೂಡ ಮಾಡಿದರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂಥ ಡಿಸೈನ್ ಇರುವಂತಹ ಟೈಲ್ನ ಯೂಸ್ ಮಾಡಿರುವಂಥದ್ದು. ಸೇಮ್ ವಿಂಡೋ ಬರುತ್ತೆ, POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ಹೋಮ್ ಥಿಯೇಟರ್ ಪ್ರಾವಿಷನ್ ಥರ ನಮಗೆ ಮಾಡಿರುವಂಥದ್ದು ಚೆನ್ನಾಗಿದೆ. ದೊಡ್ಡದೊಂದು ಪ್ಲಾಸ್ಮಾ TV ಹಾಕಿದ್ರೆ ಆರಾಮಾಗಿ ನಾವು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಆ ಥರ ಪ್ರಾವಿಷನ್ ಇಲ್ಲಿ ಮಾಡಿರುವಂಥದ್ದು. ಇದು 2ನೇ ಬಾಲ್ಕನಿ. ಚಿಲ್ಡ್ರನ್ಸ್ ಬೆಡ್ರೂಮ್ 2 ಬರುತ್ತೆ, ಮಾಸ್ಟರ್ ಬೆಡ್ರೂಮ್ 2 ಬರುತ್ತೆ. ಸೇಮ್ ಬಾಲ್ಕನಿ, ಸೇಮ್ ಆಸ್ ಇಟ್ ಈಸ್ ವರ್ಕ್. ಎಲ್ಲವೂ ನಮಗೆ ಕೆಲಸದಲ್ಲಾಗಲಿ ಮೆಟೀರಿಯಲ್ಗಳಲ್ಲಿ ಅದು ನಮಗೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ನೋಡಿ, ಚಾರ್ಕೋಲ್ ಮೆಟೀರಿಯಲ್ ಇದು ಚೆನ್ನಾಗಿದೆ. ಇದು ಬಾಟಲೆಲ್ಲ ಲೈಟಿಗೆ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ. ಇಲ್ಲಿ TV ಯೂನಿಟ್ ಆಯಿತು, ಇಷ್ಟು ಡಿಸ್ಟೆನ್ಸ್ ಇದೆ ನೋಡಿ, ದೊಡ್ಡದಾಗಿ ಬಂದಿದೆ. ಬಟ್ ಏನಂದರೆ ಇದು ನಮಗೆ ಅಟ್ಯಾಚ್ ಬಾತ್ರೂಮ್ ಒಂದು ಮಾಡಿಲ್ಲ, ಅದರಿಂದ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಬಟ್ ನಮಗೆ ನೆಸೆಸರಿ ಇಲ್ಲ. ಟೋಟಲ್ ನಮಗೆ 4 ಬಾತ್ರೂಮ್ಗಳಿದೆ ಈ ಮನೇಲಿ. ವೀಕ್ಷಕರೇ, ಈಗ ನಾವು ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಸ್ಟೇರ್ ಕೇಸ್ ಈ ಥರ ಇದೆ. ಬೆಳಕಿಗೋಸ್ಕರ ಸ್ಕೈಲೈಟ್ ಕೊಟ್ಟಿದ್ದಾರೆ ವಿತ್ MS ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟ್ ಇದು ಟೆರೆಸ್ ಅಲ್ಲಿ ಇರುವಂಥದ್ದು. ಎಕ್ಸಾಕ್ಟ್ ನಮಗೆ ಕುಬೇರನ್ ಮೂಲೆಯಲ್ಲಿ ಒಂದು ಸಿಂಟೆಕ್ ಟ್ಯಾಂಕು, ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ. ಮೇಂಟೈನ್ಗೋಸ್ಕರ ವಾಲ್ಗಳಿಗೂ ಕೂಡ ನಮಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಆಂಟಿಸ್ಕೈಡ್ ವೆಟ್ರೋಫೈಟ್ ಟೈಲ್ಸು. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗ್ತೀವಿ ಅಂದರೆ ಆ ಪೋರ್ಷನ್ ಒಂದು ಬಂಡೆ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಲ್ಯಾಡರ್ ಕೊಟ್ಟಿರುವಂಥದ್ದು. ಮಳೆ ಬರ್ತಾ ಇದ್ರೆ ಬಟ್ಟೆನ ಇಲ್ಲಿ ಹಾಕೋಬಹುದು. ಇಲ್ಲಿ 2 ಆಂಗಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಕೋಬಹುದು. ಡೇ ಟೈಮಲ್ಲಿ ಇಲ್ಲಿ T ಆಂಗಲ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ನಾವು ಹಾಕೋಬಹುದು. ಅಷ್ಟಿದೆ. ಬಟ್ ಏನು ಅಂದ್ರೆ ವೀಕ್ಷಕರೇ, ಇಲ್ಲಿ ಈಗ ಎಕ್ಸಾಕ್ಟ್ ನಾನು ನಿಂತಿದ್ದೀನಲ್ಲ, ನನ್ನ ಆಪೋಸಿಟ್ ಅಲ್ಲಿ ಮನೆ ಇದೆ ನೋಡಿ. ಈ ಡೈರೆಕ್ಷನ್ ಅಲ್ಲಿ ನಮಗೆ ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ದೊಡ್ಡ ಕಲ್ಸನ ಮೆಟ್ರೋ ಸ್ಟೇಷನ್ ಈ ಬಿಲ್ಡಿಂಗ್ ಹಿಂದೆಗಡೆ ಬರುತ್ತೆ.
ಅಲ್ಲಿ ನಮಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ವಿತ್ ಫೋರಂ ಮಾಲ್ ಅಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಲೈಟಾಗಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇರೋದು ಬಂದು ನಮಗೆ ಫೋರಂ ಮಾಲ್, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಎದುರುಗಡೆ ಇರುವಂತಹ ಫೋರಂ ಮಾಲ್ ಇದು. ನಾವು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ನೋಡಿ, ಈ ಮನೆ ಎಂಟ್ರೆನ್ಸ್ ವಾಲ್ ಪಕ್ಕದಲ್ಲೇ ಬರುತ್ತೆ ನೋಡಿ. ಇದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು. ಹಂಗೆ ಕಂಟಿನ್ಯೂ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ ನೋಡಿದ್ರಲ್ಲ. ಇದು ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ 1.9 ಇಂದ 2 ಕಿಲೋಮೀಟರ್ ಒಳಗಡೆ ಬರುತ್ತೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ 2.2 ಇಂದ 2.3 ಒಳಗಡೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಏನೇ ಅಂದ್ರೂ 5 ಕಿಲೋಮೀಟರ್ ನಾವು ಡಿಸ್ಟೆನ್ಸ್ ತಗೊಂಡ್ರೆ 5 ಕಿಲೋಮೀಟರ್ ಅಲ್ಲಿ 4 ಮೆಟ್ರೋ ಸ್ಟೇಷನ್, ಒಂದು ಫೋರಂ ಮಾಲ್ ವಿತ್ ಕನಕಪುರ ರೋಡ್, KCTC ಬಸ್ ಸ್ಟಾಪ್, KCT ಕಾಲೇಜು, KSRTC ಬಸ್ ಸ್ಟಾಪ್, BMTC ಬಸ್ ಸ್ಟಾಪ್ ಎಲ್ಲ ನಮಗೆ 5 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಆಮೇಲೆ ಈ ಪ್ರಾಪರ್ಟಿ ನಮಗೆ 80 ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇದೆ. ಏನು ನಾವು 80 ಫೀಟ್ ರೋಡು ಅಂತೀವಿ, ಬನ್ನರ್ಘಟ್ಟದಿಂದ ನಾವು ಕನಕಪುರ ರೋಡ್ಗೆ ಏನು ಕನೆಕ್ಟಿವಿಟಿ 80 ಫೀಟ್ ರೋಡ್ ಇದೆಯಲ್ಲ, ಆ 80 ಫೀಟ್ ರೋಡ್ಗೆ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ಹೋಟೆಲ್ಸ್ ಆಗಲಿ, ಇಲ್ಲ ಗ್ರಾಸರಿ ಶಾಪ್ಗಳಾಗಲಿ, ಬೇಕರಿಗಳಾಗಲಿ ಪ್ರತಿಯೊಂದು ಜಸ್ಟ್ ಒಂದು 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಚೆನ್ನಾಗಿದೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು, ಕಾವೇರಿ ವಾಟರ್ ಬರ್ತಾ ಇದೆ. ಡ್ರೈನೇಜ್ ಕೂಡ ನಮಗೆ ವರ್ಕಿಂಗ್ ಇರುವಂಥದ್ದು. ಕನೆಕ್ಟಿವಿಟಿಗೆ ಮಾಡಿಸಿದ ಮನೆ ವಿತ್ ಇದು BDA ಪ್ರಾಪರ್ಟಿ ಆಗಿದೆ. ಮೆಟ್ರೋಗೆ ಹತ್ರದಲ್ಲಿ ಪ್ರಾಪರ್ಟಿ ಇದು. ಅಂಜನಾಪುರದಲ್ಲಿ ಲೊಕೇಟ್ ಆಗಿರುವಂತಹ BDA ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳನ್ನ ಸಜೆಸ್ಟ್ ಮಾಡಬೇಕು ಅಂದ್ರೆ ದಯವಿಟ್ಟು VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಇನ್ಸ್ಟಾ ಪೇಜಲ್ಲಿ ಈ ವಿಡಿಯೋಗಳನ್ನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬು ಮತ್ತೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.